ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 2ರಲ್ಲಿ ರೇಖೆಗಳು ಮತ್ತು ಕೋನಗಳು ಮುಂದುವರೆದ ಒಂದು ವಿಡಿಯೋವನ್ನು ನೋಡೋಣ. ಮೊದಲನೇ ವಿಡಿಯೋದಲ್ಲಿ ನಾವು ರೇಖೆಗಳು ಕೋನಗಳಿಗೆ ಸಂಬಂಧಿಸಿದಂತೆ ಕಂಡುಹಿಡಿಯಿರಿ ಪೇಜ್ ನಂಬರ್ 13ರಲ್ಲಿರುವಂತಹ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಈಗ ಬನ್ನಿ ನಾವು ನೆಕ್ಸ್ಟ್ ವಿವರಣೆ ನೋಡೋಣ. ಕೋನ. ಮೊದಲನೇ ವಿಡಿಯೋದಲ್ಲಿ ನಾವು ಬಿಂದು, ಕಿರಣ, ರೇಖೆ, ರೇಖಾಖಂಡ ಅಂತ ಅಂದರೆ ಏನು ಅಂತ ತಿಳ್ಕೊಂಡಿದ್ವಲ್ವಾ. ಈ ವಿಡಿಯೋದಲ್ಲಿ ನಾವು ಕೋನ ಅಂತ ಅಂದರೆ ಏನು ಅಂತ ನೋಡೋಣ. ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ ಎರಡು ಕಿರಣಗಳಿಂದ ಕೋನ ಉಂಟಾಗುತ್ತೆ, ಹೌದಲ್ವಾ. ಇದು ಕಿರಣ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಬಟ್ ನೆಕ್ಸ್ಟು ಅದು ಅಂತ್ಯ ಇಲ್ಲದಷ್ಟು ಮುಂದೆ ಹೋಗ್ತಾನೆ ಇರುತ್ತೆ, ಇಲ್ಲೂ ಅಷ್ಟೇ ಹೋಗ್ತಾ ಇರುತ್ತಲ್ವಾ. ಅದನ್ನು ಹೇಳ್ತಾರೆ. ಇಲ್ಲಿ ಬಿ ಡಿ ಮತ್ತು ಬಿ ಈ ಕಿರಣದಿಂದ ಒಂದು ಕೋನ ಉಂಟಾಗಿದ್ದು ಬಿ ಅನ್ನೋದು ಒಂದು ಸಾಮಾನ್ಯ ಬಿಂದು ಆಗಿದೆ, ಆರಂಭಿಕ ಬಿಂದು ಆಗಿದೆ. ಓಕೆ, ಇಲ್ಲಿ ಬಿ ಬಿಂದುವನ್ನು ನಾವು ಶೃಂಗ ಅಂತ ಹೇಳಿಬಿಟ್ಟು ಕರಿತೀವಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನು ಆರಂಭಿಕ ಒಂದು ಬಿಂದು ಇದೆಯಲ್ವಾ, ಅದನ್ನು ನಾವು ಶೃಂಗ ಅಂತ ಹೇಳ್ತೀವಿ. ಅದೇ ಉಳಿದ ಈ ಒಂದು ಬಿ ಡಿ ಮತ್ತು ಬಿ ಇಯನ್ನು ನಾವು ಬಾಹುಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಈ ಕೋನದಲ್ಲಿ ಕೋನ ಡಿ ಬಿ ಇ, ಯಾವತ್ತು ಕೋನವನ್ನು ಓದ್ತಿರುವಾಗ ಕೋನ ಎಲ್ಲಿ ಫಾರ್ಮ್ ಆಗಿದೆಯೋ ಅದು ಮಧ್ಯದಲ್ಲಿರಬೇಕು ಆ ಲೆಟರ್. ಓಕೆ, ಲೈಕ್ ಡಿ ಬಿ ಇ. ಓಕೆ, ಈ ರೀತಿ ಅಥವಾ ಹೀಗೂ ಬರಿಬಹುದು. ಕೋನ ಇ ಬಿ ಡಿ ಅಂದರೆ ಕೋನ ಎಲ್ಲಿ ಫಾರ್ಮ್ ಆಗಿದೆಯೋ ಅದು ಮಧ್ಯದಲ್ಲಿ ಇರಬೇಕು, ಅವಾಗ ಇದು ಅರ್ಥ ಆಗುತ್ತೆ ಅಂತ ಇಲ್ಲಿ ಕೋನ ಫಾರ್ಮ್ ಆಗಿದೆ ಅಂತ. ಓಕೆ ಫೈನ್. ಇಲ್ಲಿ ಈ ಒಂದು ಕೋನ ಡಿ ಬಿ ಇ ಅಥವಾ ಕೋನ ಇ ಬಿ ಡಿ ಯಲ್ಲಿ ಬಿ ಶೃಂಗ ಆಗಿದೆ ಮತ್ತು ಬಿ ಡಿ ಬಾಹು, ಬಿ ಇ ಇದು ಒಂದು ಬಾಹು ಆಗಿದೆ. ಓಕೆ, ನಾವು ಈ ಕೋನವನ್ನು ಹೇಗೆ ಹೆಸರಿಸಬಹುದು ಅಂತ ಹೇಳಿದ್ರು ನಾನೀಗ ಹೇಳಿದೆ. ಏನಂತ, ನಾವು ಕೋನವನ್ನು ಕೋನ ಡಿ ಬಿ ಇ ಅಥವಾ ಕೋನ ಇ ಡಿ ಬಿ ಅಂತ ಹೇಳಿಬಿಟ್ಟು ಹೆಸರಿಸ್ತೇವೆ. ಅದಕ್ಕೆ ಒಂದು ಚಿಹ್ನೆಯನ್ನು ಬಳಸ್ತೇವೆ. ನಾನಿಲ್ಲಿ ಹಾಕಿದ್ದೇನಲ್ಲ, ಅದು ಸ್ಟೈಲಿಗಲ್ಲ, ಅದು ಒಂದು ಚಿಹ್ನೆ, ಕೋನದ ಚಿಹ್ನೆ ಈ ರೀತಿಯಾಗಿದೆ. ಈ ಚಿಹ್ನೆಯನ್ನು ಬದಲಾಯಿಸಬಹುದು ಅಂತ ಅಂದರೆ ಈ ರೀತಿಯಾಗಿ ಕೋನವನ್ನು ಸೂಚಿಸುವಾಗ ಶೃಂಗವನ್ನು ಯಾವಾಗಲೂ ಮಧ್ಯದ ಅಕ್ಷರವಾಗಿ ಬರೆಯುತ್ತೇವೆ. ನಾನೀಗ ಹೇಳಿದ್ನಲ್ಲ ಅದು. ಒಂದು ಕೋನವನ್ನು ಸೂಚಿಸಲು ನಾವು ಶೃಂಗದಲ್ಲಿ ಸಣ್ಣ ವಕ್ರರೇಖೆಯನ್ನು ಸಹ ಬಳಸ್ತೇವೆ. ಇದು ವಕ್ರರೇಖೆ. ಇಲ್ಲಿ ಕೋನ ಫಾರ್ಮ್ ಆಗಿದೆ ಅಂತ ಹೇಳಿ. ಓಕೆ, ವಿದ್ಯಾ ಈಗಷ್ಟೇ ತನ್ನ ಪುಸ್ತಕಗಳನ್ನು ತೆರೆದಿದ್ದಾಳೆ. ಅವಳು ಪುಸ್ತಕದ ಮುಖಪುಟವನ್ನು ವಿಭಿನ್ನ ರೀತಿಯಲ್ಲಿ ತೆರೆಯುವುದನ್ನು ನಾವು ಗಮನಿಸೋಣ. ಬನ್ನಿ, ಇಲ್ಲಿ ಒಂದರಲ್ಲಿ ಇಲ್ಲಿ ನೋಡಿ ಇಷ್ಟೇ ಓಪನ್ ಮಾಡಿದ್ದಾಳೆ. ಓಕೆ, ನಾನು ರೆಡ್ಡಿಂಗಲ್ಲಿ ತೋರಿಸ್ತೀನಿ. ಇಷ್ಟೇ ಓಪನ್ ಮಾಡಿದ್ದಾಳೆ. ಇಲ್ಲಿ ನೋಡ್ಬೋದು, ಇಷ್ಟು ಓಪನ್ ಮಾಡಿದ್ದಾಳೆ. ಇದು ಕಂಪ್ಲೀಟ್ ಓಪನ್ ಮಾಡಿದ್ದಾಳೆ. ಇಲ್ಲಿ ಮತ್ತೆ ಈ ರೀತಿಯಾಗಿ ಓಪನ್ ಮಾಡಿದ್ದಾಳೆ. ಇಲ್ಲಿ ಈ ರೀತಿಯಾಗಿ ಓಪನ್ ಮಾಡಿ ಮತ್ತೆ ಈ ರೀತಿಯಾಗಿ ಒಂದ್ರ ಮೇಲೆ ಉಲ್ಟಾ ಹಾಕಿದ್ದಾಳೆ. ಓಕೆ, ನೆಕ್ಸ್ಟ್, ಪ್ರತಿ ಪ್ರಕರಣದಲ್ಲಿ ಕೋನಗಳು ಉಂಟಾಗ್ತಿರೋದು ನಾವು ನೋಡಿದ್ದೀವಲ್ವಾ. ನೀವು ಅವುಗಳ ಬಾಹು ಮತ್ತು ಶೃಂಗವನ್ನು ಗುರುತಿಸುವಿರಾ? ಆಯಿತು. ಶೃಂಗ ಅಂತ ಅಂದರೆ ನಾವು ಇಲ್ಲಿ ಎಂಡನ್ನು ಹೇಳ್ತೀವಲ್ವಾ. ಇದು ಬಿ ಆಗಿರಬಹುದು, ಇದು ಎ ಆಗಿರಬಹುದು, ಇದು ಸಿ ಆಗಿರಬಹುದು. ಹಾಗಾದರೆ ಶೃಂಗ ಯಾವುದು? ಬಿ. ಹಾಗಾದರೆ ಬಾಹುಗಳು ಕೇಳಿದರೆ ಎ ಬಿ ಮತ್ತು ಬಿ ಸಿ. ಓಕೆ, ಈ ಚಿತ್ರದಲ್ಲಿ ಆಯಿತು. ಎರಡನೇ ಚಿತ್ರಕ್ಕೆ ಬಂದಾಗ ಇನ್ನೊಂದು ಹೆಸರು ಕೊಡೋಣ, ಪಿ ಕ್ಯೂ ಆರ್. ಇಲ್ಲಿ ಶೃಂಗ ಕ್ಯೂ ಆಯಿತು, ಬಾಹು ಬಂದುಬಿಟ್ಟು ಪಿ ಕ್ಯೂ ಆ್ಯಂಡ್ ಕ್ಯೂ ಆರ್. ಓಕೆ, ಈಗ ಇಲ್ಲಿದೆ. ಇಲ್ಲಿ ಕೋನ ಇಲ್ಲ ಅಂದ್ಕೊಂಬಿಡಿ, ಇಲ್ಲಿ ಈ ರೀತಿಯಾಗಿದೆ ಚಿತ್ರ. ಓಕೆ, ಇದಕ್ಕೆ ಎಲ್ ಎಮ್ ಎನ್ ಅಂತ ಕೊಡೋಣ. ಎಮ್ ಅನ್ನೋದು ಶೃಂಗ, ಬಾಹುಗಳು ಎಲ್ ಎಮ್ ಮತ್ತು ಎಮ್ ಎನ್. ಓಕೆ, ನೆಕ್ಸ್ಟು ಇಲ್ಲೂ ಇದೇ ರೀತಿಯಾಗಿ ನೋಡಿ. ಇಲ್ಲಿ ಫಾರ್ಮ್ ಆಗಿದೆ ನೋಡಿ. ಓಕೆ, ಇಲ್ಲಿ ನಾವು ಯಾವುದಾದ್ರೂ ಕೊಡೋಣ, ಎ ಡಿ ಬಿ. ಡಿ ಅನ್ನೋದು ಶೃಂಗ, ಎ ಡಿ ಮತ್ತು ಡಿ ಬಿ ಬಾಹು. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿ ಇದೆ. ಇಲ್ಲಿ ಫಾರ್ಮ್ ಆಗಿದೆ. ಅದಕ್ಕೊಂದು ಹೆಸರು ಕೊಡಿ, ಇದಕ್ಕೂ ಹೆಸರು ಕೊಡಿ, ಕಂಟಿನ್ಯೂ. ಹಾಗಾದರೆ ಯಾವ ಕೋನ ದೊಡ್ಡದಾಗಿದೆ? ಪ್ರಕರಣ 1ರಲ್ಲಿ ಕೋನ ಅಥವಾ ಪ್ರಕರಣ 2? ನೀವು ನೋಡಬಹುದು, ಪ್ರಕರಣ 1 ಇಷ್ಟೇ ಓಪನ್ ಆಗಿದೆ, ಪ್ರಕರಣ 2ರಲ್ಲಿ ಈ ರೀತಿಯಾಗಿದೆ. ಆಬ್ವಿಯಸ್ಲಿ ಪ್ರಕರಣ 2 ದೊಡ್ಡದಾಗಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ರೇಖೆಯ ಉದ್ದದ ಆಧಾರದ ಮೇಲೆ ನಾವು ಅದರ ಗಾತ್ರದ ಬಗ್ಗೆ ಮಾತನಾಡುವಂತೆ, ಒಂದು ರೇಖೆಯ ಉದ್ದ ಅಂತಂದರೆ ಇಷ್ಟಿದೆ, ಇನ್ನೊಂದು ರೇಖೆ ಅದರ ಕೆಳಗಡೆ ದೊಡ್ಡ, ಇದರೊಳಗಡೆ ಯಾವುದು ದೊಡ್ಡದು ಅಂತ ಅಂದ್ರೆ ನಾವು ನೋಡ್ಕೊಂಡು ಹೇಳ್ತೀವಲ್ವಾ. ಅದೇ ರೀತಿ ನಾವು ಅದರ ಒಂದು ತಿರುಗುವಿಕೆಯ ಪ್ರಮಾಣವನ್ನು ಆಧರಿಸಿ ಕೋನದ ಗಾತ್ರದ ಬಗ್ಗೆಯೂ ಸಹ ಮಾತನಾಡ್ತೇವೆ. ಓಕೆ, ಆದ್ದರಿಂದ ಪ್ರಕರಣ 2 ಕೋನವು ಹೆಚ್ಚಾಗಿದೆ. ಏಕೆಂದರೆ ಈ ಸಂದರ್ಭದಲ್ಲಿ ಅವಳು ಮುಖಪುಟವನ್ನು ಹೆಚ್ಚು ತಿರುಗಿಸ್ಬೇಕು. ಸ್ವಲ್ಪ ತಿರುಗಿಸಿಲ್ಲ ಅವಳು, ಈ ರೀತಿಯಾಗಿ ಮಾಡಿಲ್ಲ, ಹೆಚ್ಚು ತಿರುಗಿಸಿದಾಳೆ ಅಲ್ವಾ. ಈ ರೀತಿ.
ಅದೇ ರೀತಿ ಪ್ರಕರಣ 3ರಲ್ಲಿ ಕೋನವು ಪ್ರಕರಣ 2ಕ್ಕಿಂತ ದೊಡ್ಡದಾಗಿದೆ, ಏಕೆಂದರೆ ಇಲ್ಲಿ ಇನ್ನೂ ಹೆಚ್ಚಿನ ತಿರುಗುವಿಕೆ ಇದೆ. ಓಕೆ, 2ಕ್ಕಿಂತ ಜಾಸ್ತಿ 3ರಲ್ಲಿದೆ. ಓಕೆ, ನೆಕ್ಸ್ಟ್ ಮೊದಲನೇ ಕಿರಣವನ್ನು ಎರಡನೇ ಕಿರಣದವರೆಗೆ ಚಲಿಸಲು ಶೃಂಗದ ಸುತ್ತಲೂ ಅಗತ್ಯವಿರುವ ತಿರುಗುವಿಕೆ ಅಥವಾ ತಿರುಗುವಿನ ಪ್ರಮಾಣವೇ ಕೋನದ ಗಾತ್ರ ಆಗಿರುತ್ತೆ. ಓಕೆ, ನಾವು ಎಷ್ಟು ತಿರುಗಿಸ್ತೀವೋ ಅಷ್ಟು ಕೋನ ಜಾಸ್ತಿ ಆಗ್ತಾ ಹೋಗುತ್ತೆ. ಫೈನ್, ಈ ರೀತಿಯಾಗಿ ನಾನು ತಿರುಗಿಸ್ತಾ ಇರೋದು. ನೆಕ್ಸ್ಟ್, ತಿರುಗುವಿಕೆ ಅಥವಾ ತಿರುವಿನ ಮೂಲಕ ನಿಜ ಜೀವನದಲ್ಲಿ ಬಹಳಷ್ಟು ಒಂದು ಎಕ್ಸಾಂಪಲ್ಸನ್ನು ನೋಡ್ಬೋದು ನಾವು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಅಂತ ಹೇಳಿ. ಸೊ ಸೀಸರ್ಸ್ಗಳಲ್ಲಿ ಯಾವ ರೀತಿಯಾಗಿ ಕೋನ ಏರ್ಪಡುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಒಂದು ಬಾಹುವನ್ನು ಇನ್ನೊಂದಕ್ಕೆ ಸಂಬಂಧಿಸಿದಂತೆ ತಿರುಗಿಸುವ ಮೂಲಕ ಈ ಕೋನಗಳು ಹೇಗೆ ಉಂಟಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಕೋನ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲೂ ಸಹ ಒಂದು ಕೋನ ಆಗಿದೆ. ಪರ್ಸ್ ಇದು. ಓಕೆ, ಇಲ್ಲಿ ಸ್ಟೆಪ್ಲರ್ ಇದು. ಇಲ್ಲಿ ಕೋನ ಫಾರ್ಮ್ ಆಗಿದೆ. ಈ ಒಂದು ಜಾಮಿಟ್ರಿ ಬಾಕ್ಸ್ನ ಎಡ್ಜಸ್ ಎಲ್ಲೂ ಕೋನ ಆಗಿದೆ. ಸೊ ಬಾಕ್ಸ್ ಓಪನ್ ಆಗ್ತಾ ಇದೆ, ಇಲ್ಲೂ ಸಹ ಕೋನ ಓಪನ್ ಆಗಿದೆ. ಓಕೆ, ಫೈನ್. ನೆಕ್ಸ್ಟು ಬರೋಣ, ಕಂಡುಹಿಡಿಯಿರಿ ಬರೋಣ. ಮೊದಲನೇ ಕ್ವಶನ್, ನೀಡಿರುವ ಚಿತ್ರಗಳಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಯಬಲ್ಲಿರಾ? ಯಾವುದಾದ್ರೂ ಒಂದು ಕೋನವನ್ನು ಉಂಟು ಮಾಡುವ ಕಿರಣಗಳನ್ನು ಎಳೆಯಿರಿ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಕೋನ ಆಲ್ರೆಡಿಯೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಇದನ್ನೇ ತಗೊಳ್ಳೋಣ. ಇದರೊಳಗಡೆ ಶೃಂಗ ಯಾವುದು, ಎಲ್ಲಿ ಸ್ಟಾರ್ಟಿಂಗ್ ಆಗುತ್ತೋ ಅದು ಶೃಂಗ ಬಂದುಬಿಟ್ಟು ಡಿ. ನೆಕ್ಸ್ಟು ಕೋನವನ್ನು ಉಂಟು ಮಾಡುವ ಕಿರಣವನ್ನು ಎಳೆಯಿರಿ ಮತ್ತು ಕೋನದ ಶೃಂಗವನ್ನು ಬರೆದಿರಿ. ಓಕೆ, ಶೃಂಗ ಬಂತು ಡಿ, ಅಷ್ಟೇ, ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಕೋನವನ್ನು ತಗೊಂಡಾಗ ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀನಿ, ಅದಕ್ಕೆ ಒಂದು ಹೆಸರು ಕೊಡ್ತೀನಿ. ಇಲ್ಲಿ ಶೃಂಗ ಬಂದುಬಿಟ್ಟು ಎಂ ಅಂತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೋನವನ್ನು ನೋಡಬಹುದು ನೀವು, ಇಲ್ಲಿ ಫಾರ್ಮ್ ಆಗಿದೆ ಕೋನ. ಸೊ ಇದಕ್ಕೆ ಇ ಎಫ್ ಜಿ ಕೊಡ್ತೀನಿ, ಶೃಂಗ ಬಂದುಬಿಟ್ಟು ಇ. ಓಕೆ, ನೆಕ್ಸ್ಟ್ ಕಿರಣಗಳನ್ನು ಸಹ ಹೇಳಬೇಕು ಅಂತಂದರೆ ನಾವು ಅದನ್ನೇ ಹೇಳಬಹುದು. ನೆಕ್ಸ್ಟ್ ಎಮ್ ಎನ್ ಅಥವಾ ಎಲ್ ಎಮ್. ನೆಕ್ಸ್ಟ್ ಇಲ್ಲಿ ಬಹಳಷ್ಟು ಕೋನಗಳಿದೆ, ಇದೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ, ನೀವು ಹೇಗಾದರೂ ಹೆಸರು ಕೊಟ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ಇದೇ ಒಂದು ಕೊಟ್ಟಾಗ ಎ ಬಿ ಸಿ ಅಂತ ಕೊಡ್ತೀನಿ. ಇಲ್ಲಿ ಶೃಂಗ ಬಂದುಬಿಟ್ಟು ಬಿ ಬಂತು. ಕಿರಣಗಳು ಬಂದಾಗ ಬಿ ಎ ಮತ್ತು ಬಿ ಸಿ ಅಂತ ಹೇಳ್ಬಿಟ್ಟು. ಯಾವತ್ತು ಕಿರಣವನ್ನು ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋಸಲ್ಲಿ, ಕಿರಣವನ್ನು ಆರಂಭಿಕ ಪಾಯಿಂಟಿಂದ ಎಲ್ಲಿ ಹೊರಗಡೆ ಹೋಗುತ್ತಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಎ ಬಿ ಎನ್ ಬಿ ಎ, ನೆಕ್ಸ್ಟ್ ಬಿ ಸಿ. ಓಕೆ, ಫೈನ್. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ. ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸಿ ಹೆಸರಿಸಿ. ಸೊ ಫಸ್ಟ್ ಇಲ್ಲಿ ಒಂದು ವಿವರಣೆ ಕೊಡ್ತೀನಿ, ಅದಾದಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಆನ್ಸರ್ ನೋಟ್ಸನ್ನು ಕೊಡ್ತೀನಿ. ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಅಂತಂದರೆ ಎಸ್ ಅನ್ನೋದು ಕಾಮನ್ ಇದೆ ಅಂತ ಹೇಳಿ. ಸೊ ಎಸ್ ಟಿ ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸು. ಓಕೆ, ಸೊ ಅದರ ಆನ್ಸರನ್ನು ನೋಡಿ ಎಸ್ ಟಿ ಎಸ್ ಆರ್ ಈ ರೀತಿಯಾಗಿ ಬಿಡಿಸಿದ್ರೆ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್. ಕೋನ ಎ ಪಿ ಸಿಯನ್ನು ಕೋನ ಪಿ ಎಂದು ಹೆಸರಿಸಲಾಗುವುದಿಲ್ಲ, ಏಕೆ ವಿವರಿಸಿ. ಎ ಪಿ ಸಿ ಅಂತೆ ನೋಡೋಣ, ಎ ಪಿ ಸಿ. ಓಕೆ, ಇದನ್ನು ಕೋನ ಪಿ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗಲ್ಲಂತೆ. ಯಾಕೆ? ಹೌದು, ಯಾಕೆ ಅಂತ ಅಂದರೆ ಇಲ್ಲಿ ಒಂದೇ ಕೋನ ಇಲ್ಲ, ಬಹಳಷ್ಟು ಕೋನ ಇದೆ. ಯಾವುದ್ಯಾವುದಿದೆ? ಎ ಪಿ ಬಿ ಇದೆ, ಎ ಪಿ ಸಿ ಇದೆ, ಬಿ ಪಿ ಸಿ ಇದೆ ಅಲ್ವಾ, ಕೋನಗಳಿದ್ದಾವೆ. ಸೊ ಇದು ಒಂದಕ್ಕೇ ನಾವು ಪಿ ಅಂತ ಹೇಳಿಬಿಟ್ಟು ಕೋನ ಪಿ ಅಂತ ಹೇಳ್ಬಿಟ್ಟು ಹೇಗೆ ಹೇಳೋಕ್ಕಾಗತ್ತೆ? ಅದನ್ನೇ ನಾವು ಇಲ್ಲಿ ವಿವರಣೆಯನ್ನು ಬರೀತಿದ್ದೀವಿ. ಪಿ ಬಿಂದುವಿನಲ್ಲಿ ಒಂದಕ್ಕಿಂತ ಹೆಚ್ಚು ಕೋನಗಳಿವೆ, ಅಂದರೆ ಕೋನ ಎ ಪಿ ಬಿ, ಕೋನ ಎ ಪಿ ಸಿ ಮತ್ತು ಕೋನ ಬಿ ಪಿ ಸಿ. ಆದ್ದರಿಂದ ಕೋನ ಎ ಪಿ ಸಿಯನ್ನು ಕೇವಲ ಕೋನ ಪಿ ಎಂದು ಹೇಳಲು ಸಾಧ್ಯವಿಲ್ಲ. ಇಲ್ಲಿ ಮೂರು ಕೋನಗಳು ಫಾರ್ಮ್ ಆಗಿರೋದ್ರಿಂದ ಬರೀ ಇದೊಂದನ್ನೇ ನಾವು ಕೋನ ಪಿ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್. ನೀಡಿರುವ ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಹೆಸರಿಸಿ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಕೋನಗಳನ್ನು ಹೆಸರಿಸಬೇಕಂತೆ. ಸೊ ಬನ್ನಿ ನೋಡೋಣ. ಕೋನಗಳು, ಸೊ ಇಲ್ಲಿ ನೋಡಿ, ಕೋನ ಪಿ ಟಿ ಆರ್. ಮುಂಚೆನೇ ಹೇಳಿದ್ದೆ, ಮಧ್ಯ ಎಲ್ಲಿ ಕೋನ ಫಾರ್ಮ್ ಆಗಿದೆಯೋ ಅದನ್ನು ನಾವು ಮಧ್ಯಕ್ಕೆ ಇಡಬೇಕು ಅಂತ. ಪಿ ಟಿ ಆರ್ ಇದೆಯಲ್ಲ ಕಂಪ್ಲೀಟ್, ಇದನ್ನು ತೋರಿಸ್ತಾ ಇರೋದು. ಓಕೆ, ಪಿ ಟಿ ಆರ್ ಅಥವಾ ಈ ರೀತಿಯಾಗೂ ಹೋಗಬಹುದು, ಆರ್ ಟಿ ಪಿ. ಎರಡನೇ ಕೋನ ಕ್ಯೂ ಟಿ ಆರ್ ಅಥವಾ ಆರ್ ಟಿ ಕ್ಯೂ. ಓಕೆ, ಇಲ್ಲಿ ಎರಡನೇ ಕೋನ ಫಾರ್ಮ್ ಆಗಿದೆ ನೋಡಿ.
ಇದು ಒಂದು ಕೋನ, ಇದು ಒಂದು ಕೋನ. ನೀಡಿರುವ ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಒಂದು ಕೋನನು ಫಾರ್ಮ್ ಆಗಿದೆ. ಅವ್ರು ಏನು ಚಿತ್ರ ತೋರಿಸಿದಾರಲ್ಲ ಅದಷ್ಟೇ ಆರೋ ಮಾರ್ಕನ್ನು ಇದು ಒಂದು ತೋರಿಸ್ಬೇಕು ಅಷ್ಟೇ. ನೆಕ್ಸ್ಟು ಕೋನ ಪಿ ಟಿ ಆರ್ ಅಥವಾ ಕೋನ ಆರ್ ಟಿ ಪಿ, ಕೋನ ಕ್ಯೂ ಟಿ ಆರ್ ಅಥವಾ ಕೋನ ಆರ್ ಟಿ ಕ್ಯೂ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ನಿಮ್ಮ ಹಾಳೆಯ ಮೇಲೆ ಒಂದೇ ರೇಖೆಯ ಮೇಲೆ ಇರದ ಯಾವುದಾದರೂ 3 ಬಿಂದುಗಳನ್ನು ಗುರುತಿಸಿ. ಒಂದೇ ರೇಖೆಯ ಮೇಲೆ ಅಂತ ಅಂದರೆ ಈ ರೀತಿಯಾಗಿ 3 ಬಿಂದುಗಳು ಇರಬಾರ್ದಂತ. ಒಂದೇ ರೇಖೆಯ ಮೇಲೆ ಇರಬಾರ್ದು, ಬೇರೆ ಬೇರೆ ಆಗಿರ್ಬೋದು. ಇಲ್ಲೊಂದು ಆಗಿರ್ಬೋದು. ಅವುಗಳನ್ನು ಎ ಬಿ ಸಿ ಅಂತ ಹೇಳ್ರಿ. ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗೋ ಎಲ್ಲ ಸಂಭಾವ್ಯ ರೇಖೆಗಳನ್ನು ಹೇಳಿರಿ. ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ. ನೀವು ಎ ಬಿ ಸಿ ಬಳಸಿ ಎಷ್ಟು ಕೋನಗಳನ್ನು ಬಳಸಬಹುದು. ಈ 3 ಬಿಂದುಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇದ್ರ ಜೊತೆಗೆ ಟಚ್ ಮಾಡ್ತೀನಿ, ಇದನ್ನು ಇದ್ರ ಜೊತೆಗೆ ಟಚ್ ಮಾಡ್ತೀನಿ, ಹಾಗಾದರೆ ಎಷ್ಟು ರೇಖೆಗಳು? ಅದು ಬಿಟ್ಟು ಮತ್ತೆ ನಾನು ಈ ರೀತಿಯಾಗಿ ಮಾಡೋಂಗಿಲ್ಲ. ಇಲ್ಲೊಂದು ಮಾಡಿದೆ, ಇನ್ನೊಂದು ಮಾಡಿದೆ, ಇದು ರೇಖೆ ಅಲ್ಲ ಅಂತ ಹೇಳಿದ್ದೆ. ಸೊ ಹಾಗಾಗಿಬಿಟ್ಟು 3 ಬಿಂದುಗಳನ್ನು ಬಿಡಿಸ್ಬಿಟ್ಟು ನಾವು ಎಷ್ಟು ರೇಖೆಗಳು ಆಯಿತು? 3 ರೇಖೆಗಳಾಯಿತು. ಆದರೆ ಕೋನಗಳು ಎಷ್ಟಾಯಿತು? 3 ಕೋನಗಳಾಯಿತು. ಅದು ಯಾವುದು ಅಂತ ಹೇಳಿಬಿಟ್ಟು ಹೆಸರು ಕೊಟ್ಟಿದ್ದೀನಿ, ಎ ಬಿ ಸಿ. ನೀವು ಯಾವ ರೀತಿಯಾಗಾದರೂ ಚಿತ್ರ ಬಿಡಿಸ್ಬೋದು. ನೀವು ಮತ್ತೆ ಬರೀ ಈ ರೀತಿಯಾಗಿ ಬಿಡಿಸಿದ್ರೆ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಕ್ರಾಸ್ ಆಗಿ ಬಿಡಿಸಿದ್ದೀನಿ. ನಮಗೆ 3 ರೇಖೆಗಳು ಸಿಗುತ್ತೆ. ಅದುವೇ ಎ ಬಿ, ಬಿ ಸಿ, ಎ ಸಿ ಅಥವಾ ಸಿ ಎ. ಓಕೆ, ನಮಗೆ 3 ಕೋನಗಳು ಸಿಗುತ್ತೆ. ಅದುವೇ ಕೋನ ಎ ಬಿ ಸಿ, ಕೋನ ಎ ಬಿ ಸಿ ಮೊದಲನೇದಾಗಿ ಇದನ್ನು ಹೇಳಿದ್ರು, ಕೋನ ಬಿ ಸಿ ಎ, ಸಿ ಬಂತು ಮಧ್ಯಕ್ಕೆ, ಕೋನ ಸಿ ಎ ಬಿ, 3 ಸಹ ಕೋನಗಳು ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನಿಮ್ಮ ಕಾಗದದ ಮೇಲೆ 3 ಬಿಂದುಗಳು ಒಂದೇ ರೇಖೆಯ ಮೇಲೆ ಇರದಂತೆ ಯಾವುದಾದ್ರೂ 4 ಬಿಂದುಗಳನ್ನು ಗುರುತಿಸಿ. ಒಂದೇ ರೇಖೆಯ ಮೇಲೆ ಯಾವ ರೀತಿಯಾಗಿ ಇಲ್ಲಿಲ್ಲ ಅಂತಂದ್ರೂ ಅದೇ ರೀತಿ ಈಗ 4 ಬಿಂದುಗಳನ್ನು ಗುರುತಿಸಿ. ಅವುಗಳನ್ನು ಎ ಬಿ ಸಿ ಡಿ ಅಂತ ಹೆಸರಿಸಿ. ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ. ಎಷ್ಟು ರೇಖೆಗಳು ಸಿಗುತ್ತೆ, ಎಷ್ಟು ಕೋನಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಬರೀರಿ. ಪ್ರತಿಯೊಂದನ್ನು ವಕ್ರರೇಖೆಯಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ಸೊ ಬನ್ನಿ, ಇವ್ರೇನು ಹೇಳ್ತಾ ಇದ್ದಾರೆ? ಸೇಮ್ ಅದೇ ಏನು, ಈಗ 3 ಬಿಂದು ಮಾಡಿದ್ರಲ್ವಾ, ಈಗ 4 ಬಿಂದು. ಓಕೆ, ಸೊ ಒಂದೇ ರೇಖೆಯಲ್ಲಿ ಇರಬಾರ್ದಂತೆ, 4 ಬಿಂದು ಈ ರೀತಿಯಾಗಿರಬಾರ್ದು. ಸೊ ಈಗ 4 ಬಿಂದುಗಳನ್ನು ನಾನು ಸೇರಿಸ್ತೀನಿ. ಓಕೆ, ಫಸ್ಟ್ ಎಕ್ಸ್ಪ್ಲನೇಷನ್ ಕೇಳ್ಕೊಳ್ಳಿ, ನೋಟ್ಸ್ ಆಮೇಲೆ ತೋರಿಸ್ತೀನಿ. ಓಕೆ, 4 ಬಿಂದು ಅಂತ ಅಂದರೆ ರೇಖೆಗಳೆಷ್ಟಾಯಿತು? ರೇಖೆಗಳು ಎಷ್ಟು ಬರ್ತಾ ಇದೆ? ಸೊ 4 ಬಿಂದು ಸೇರೋಂಗೆ ಯಾವ ರೀತಿಯ ಎಷ್ಟು ಬೇಕಾದರೂ ಅಷ್ಟು ಸಂಭಾವ್ಯ ರೇಖೆಗಳು ಹೇಳ್ಕೊಳ್ರಿ. ಇದನ್ನು ಹೇಳ್ಕೊಳ್ತೀನಿ, ಇದನ್ನು ಬಿಡಲ್ಲ. ಓಕೆ ಫೈನ್. ಓಕೆ, ಹಾಗಾದರೆ ಎಷ್ಟಾಯಿತು? 1 2 3 4 5 6, ಇದು ಬರಲ್ಲ, ಇದೇ ಲೈನ್ ಹೋಗಿರೋದು. 6 ರೇಖಾ ಖಂಡಗಳು ಸಿಗತ್ತೆ. ಓಕೆ, ನಮಗೆ ಅದು ಯಾವ್ದು ಅಂತ ಹೇಳ್ಬಿಟ್ಟು ಹೆಸರು ಬರೆದುಬಿಟ್ಟು ಬೇಕಾದರೆ ನಾವು ತೋರಿಸ್ಬೋದು. ಎ ಬಿ ಸಿ ಡಿ ಅಂತ ಕೊಟ್ಟರೆ ಎ ಬಿ, ಬಿ ಸಿ, ಸಿ ಡಿ, ಡಿ ಎ, ಮತ್ತು ಎ ಸಿ ಮತ್ತು ಬಿ ಡಿ. ಓಕೆ, ಆ ಒಂದು ಮೆಥಡ್ ಚೇಂಜ್ ಆಗಿರ್ಬೋದು. ಬಿ ಡಿ ಅಂತಾದರೂ ಹೇಳ್ರಿ, ಡಿ ಬಿ ಅಂತಾದರೂ ಹೇಳ್ರಿ, ಅಲ್ಲಿಗೆ ತಲುಪೋದು. ಹಾಗಾದರೆ ಕೋನಗಳು ಎಷ್ಟು ರೆಡಿ ಆಗಿದ್ದಾವೆ ಅಂತ ಹೇಳಿಬಿಟ್ಟು ನೋಡಿ. ಇದು 1, ಇದು 2ನೇದು, ಇದು 3ನೇದು, ಈ ಕಡೆ 4ನೇದು ಈ ಭಾಗಕ್ಕೆ, ಇದು 5ನೇದು, ಇದು 6ನೇದು, ಇದು 7ನೇದು, ಈ ಕಡೆದು 8ನೇದು, ಇನ್ನೂ ಇದೆ ಯಾವುದು? ಇವಿದೆ. 9ನೇದು ಇದಿದೆ, 10ನೇದು ಇದಿದೆ, 11ನೇದು ಮತ್ತು ಈ ಮೂಲೆ ಸೇರಿಸಿದ್ರೆ 12. ಟೋಟಲ್ 12 ಕೋನಗಳು ಬರುತ್ತೆ. ಹಾಗಾದರೆ ಅವನ್ನ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳಿಬಿಟ್ಟು ನೋಡೋಣ. ಈ ಬಿಂದುಗಳ ಇಲ್ಲಿ ನೋಡ್ರಿ ಈ ಚಿತ್ರ. ಸೊ ದೊಡ್ಡ ಒಂದು ಕೋನವನ್ನು ತೋರ್ಸೋಕ್ಕೋಸ್ಕರ ರೆಡ್ಡಿಂಗ್ ಯೂಸ್ ಮಾಡಿದ್ದೀನಿ, ಕನ್ಫ್ಯೂಷನ್ ಆಗಬಾರ್ದು ಅಂತ. ಈ ಬಿಂದುಗಳ ಜೋಡಿಗಳನ್ನು ಸೇರಿಸಿದ್ರೆ ನಮಗೆ 6 ರೇಖಾಖಂಡಗಳು ಸಿಗುತ್ತೆ. ಎ ಬಿ, ಬಿ ಸಿ, ಸಿ ಡಿ, ಡಿ ಎ, ಎ ಸಿ, ಬಿ ಡಿ. ಓಕೆ, 12 ಕೋನಗಳು ರೂಪುಗೊಳ್ಳುತ್ತೆ. ಅವು ಯಾವುವು ಅಂತ ಅಂದರೆ ಆ 12 ಕೋನಗಳ ಹೆಸರು. ಕೋನ 1 ಇಲ್ಲಿ ಬರ್ತಿದ್ದೀವಲ್ವ, ಅದು ಯಾವುದು ಅಂತ ಬರಿಬೇಕು. ಮಧ್ಯ ಬರಬೇಕಲ್ವಾ, ಡಿ ಎ ಸಿ. ಡಿ ಎ ಬಿ ಬರಬಾರ್ದು, ಯಾಕಂದರೆ ದೊಡ್ಡದಾಗತ್ತದು. ಬರೀ ಡಿ ಎ ಸಿ ಇಷ್ಟೇ ಬರಬೇಕು. ಓಕೆ, ಡಿ ಎ ಸಿ. ಕೋನ 2 ಸಿ ಎ
ಬಿ ಅಥವಾ BScನೂ ಈ ರೀತಿಯಾಗಲೂ ತೊಗೋಬೋದು, ಈ ರೀತಿಯಾಗೂ ತೊಗೋಬೋದು. BSc ಅಥವಾ CAB ಎರಡು ಒಂದೇ. ನೆಕ್ಸ್ಟ್ ಕೋನ 3 ಇದೆಯಲ್ವಾ, ಅದು DBA. ಕೋನ 4 DBC. ಕೋನ 5 ಬಂದುಬಿಟ್ಟು DCA. ಕೋನ 6 BCA. ನೋಡ್ಕೊಂಡು ಹೋಗಿ, ಹಾಗೆ ಈಸಿಯಾಗಿ ಬರುತ್ತೆ. 7 CDB. 8ನೇದು ADB. ಓಕೆ. 9ನೇದು ಇಲ್ಲಿದೆ ನೋಡಿ, ಕೋನ DAB. 10ನೇದು ಕೋನ ABC. 11ನೇದು ಕೋನ DCB ಅಥವಾ BCD ಅಂದ್ರೂ ಓಕೆ. ಕೋನ ಎಲ್ಲಿ ಫಾರ್ಮ್ ಆಗಿದೆ ಅದು ಮಧ್ಯಕ್ಕಿದ್ರೆ ಆಯಿತು. ನೆಕ್ಸ್ಟ್ ಲಾಸ್ಟ್ನೇದು ಕೋನ CDA. ಸೊ ಅದನ್ನೇ ನಾನಿಲ್ಲಿ ಕಂಪ್ಲೀಟಾಗಿ ಬರೆದಿದ್ದೀನಿ. ಸೊ ನೀವು ನೋಡ್ಕೊಬೋದು. ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬಹಳಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಬಹಳಷ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದನೇ ನನಗೆ ಗೊತ್ತಾಗೋದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು. ಪ್ಲೀಸ್ ಒಂದು ಮೆಸೇಜ್ ಮಾಡ್ರಪ್ಪ. ಏನೋ ಒಂದು ಇಷ್ಟ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಮಾಡಿದ್ರು ಸಹ ನನಗೆ ನೆಕ್ಸ್ಟ್ ವೀಡಿಯೋಸ್ಗಳನ್ನು ಮಾಡೋಕ್ಕೆ, ಕಂಟಿನ್ಯೂ ಮಾಡೋಕ್ಕೆ ಈ ಒಂದು ಪ್ರಯತ್ನ ಬಹಳ 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 ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.